ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಕೂಡ ಸಕ್ಕದಾಗಿದ್ದೀರಾ ಅಂತ. ಅಂಡ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ, ತುಂಬಾ ಜನ ಕೇಳಿದ್ರು ನಿಮ್ಮ ಹೇರ್ ಕೇರ್ ಟಿಪ್ಸ್ ಹೇಳಿ, ಯಾವ ತರ ಕೂದಲನ್ನ ಸ್ಟ್ರಾಂಗ್ ಆಗಿ ಹೆಲ್ದಿ ಆಗಿ ಇಟ್ಕೊಳ್ಳೋದು, ನ್ಯಾಚುರಲ್ ಆಗಿ ಇಟ್ಕೊಳ್ಳೋದು ಅಂತ ತುಂಬಾ ಜನ ಕೇಳಿದ್ರು. ಸೊ ಅವ್ರಿಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ತಡ ಮಾಡೋದ್ ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ, ಆಚೆ ನಾವ್ ಏನ್ ಹಚ್ಚಿದ್ರೆ ನಮ್ ಕೂದಲು ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಆಗಿ ಕಾಣುತ್ತೆ ಅಂತ ಅನ್ಕೊಳಕ್ಕಿಂತ ಮುಂಚೆ ನಾವ್ ಏನ್ ಇಂಟೇಕ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಅಂದ್ರೆ ನಾವ್ ಏನ್ ತಿಂತೀವಿ ಅನ್ನೋದು ಕೂಡ ತುಂಬಾನೇ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾನು ಫ್ಯಾನ್ಸಿ ಫುಡ್ಸ್ ತಿನ್ನಿ, ಫ್ಯಾನ್ಸಿ ಡಯಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ದ ಥಿಂಗ್ ಇಸ್, ಮನೇಲಿ ಮಾಡೋ ಫುಡ್ ನ ಪ್ರಿಫರ್ ಮಾಡಿ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೇನ್ ಆಗಿ ನಾವು ಜಾಸ್ತಿ ತಿನ್ಬೇಕಾಗಿರೋದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಸೊಪ್ಪಿನ ಪಲ್ಯ ಏನಿರುತ್ತೆ ಅದನ್ನ ನಾವು ಜಾಸ್ತಿ ತಿನ್ನೋದ್ರಿಂದ ನಮ್ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಕೂದಲು ಕೂಡ ಹೆಲ್ದಿ ಅಂಡ್ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಇನ್ನೊಂದೇನಂದ್ರೆ, ದಿನನಿತ್ಯ ಒಂದು ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಗೆ ತುಂಬಾ ಒಳ್ಳೇದು ಬಾಡಿಗೆ ಅಂಡ್ ಕೂದಲು ಕೂಡ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಟಿಪ್ ನಂಬರ್ 2 ಬಂದು ನೀರು. ನೀವು ಮಿನಿಮಮ್ 2 to 3 liters ಆಫ್ ನೀರ್ ಕುಡಿಲೇಬೇಕು. ಆವಾಗ್ಲೇ ನಿಮ್ ಕೂದಲು ಸ್ಟ್ರಾಂಗ್ ಇರುತ್ತೆ ಅಂಡ್ ಇನ್ನೊಂದು ನಿಮ್ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ. ತುಂಬಾ ಜನಕ್ಕೆ ಈ ಟಿಪ್ ಬಗ್ಗೆ ಗೊತ್ತು, ಬಟ್ ಆದ್ರೂ ನೀರ್ ಕುಡಿಯಲ್ಲ. ಹಾಗಾಗಿ ಡೈಲಿ ನೀರ್ ಕುಡೀರಿ, ಓಕೆನಾ. ಟಿಪ್ ನಂಬರ್ 3 ಬಂದು, ನೀವು ಡೈಲಿ ಡ್ರೈ ಫ್ರೂಟ್ಸ್ ತಿನ್ಬಹುದು. ಲೈಕ್ ದಾಕ್ಷಿ, ಬಾದಾಮಿ, ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಈ ತರ ಒಂದ್ ಮುಷ್ಟಿ ಅಷ್ಟು ನೀವು ತಿನ್ನೋದ್ರಿಂದ ನಿಮ್ ಕೂದಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂಡ್ ಹೆಲ್ದಿ ಕೂಡ ಆಗುತ್ತೆ. ಟಿಪ್ ನಂಬರ್ 4 ಬಂದು, ವಾರಕ್ಕೆ 3 ಸಲಿನಾರು ಹೇರ್ ವಾಶ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಆಚೆ ಓಡಾಡೋದ್ರಿಂದ ತುಂಬಾ ಡಸ್ಟ್ ಪಾರ್ಟಿಕಲ್ಸ್ ನಮ್ ತಲೆಯಲ್ಲಿ ಕೂತಿರುತ್ತೆ. ಸೊ ಸ್ಕಾಲ್ಪ್ ಸ್ವಲ್ಪ ಕ್ಲೀನ್ ಆಗ್ಬೇಕು, ಸ್ವಲ್ಪ ಹೇರ್ ಕ್ಲೀನ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅಂತ ಅಂದಾಗ ನೀವು ಅಟ್ಲೀಸ್ಟ್ 2 times or 3 times ವಾರಕ್ಕೆ ನೀವು ಹೇರ್ ವಾಶ್ ಮಾಡ್ಬೋದು. ಯೂಶಲಿ ನಾನ್ 3 times ಮಾಡ್ತೀನಿ. ಯಾಕಂದ್ರೆ ನನ್ ಸ್ಕಾಲ್ಪ್ ಬಂದು ತುಂಬಾ ಆಯಿಲಿ. ಇವತ್ ನಾನು ಹೇರ್ ವಾಶ್ ಮಾಡಿದ್ರೆ ನಾಳೆ ಅಷ್ಟೊತ್ತಿಗೆ ನನ್ ಹೇರ್ ಫುಲ್ ಆಯಿಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ವಾರಕ್ಕೆ 3 times ಹೇರ್ ವಾಶ್ ಮಾಡ್ತೀನಿ. ಟಿಪ್ ನಂಬರ್ 5 ಬಂದು, ನೀವೊಂದು ಒಳ್ಳೆ ಕಂಡೀಷನರ್ ಅಂಡ್ ಶಾಂಪೂ ಯೂಸ್ ಮಾಡ್ಬೇಕಾಗುತ್ತೆ. ನಾನ್ ಯೂಸ್ ಮಾಡೋದು ಟ್ರೆಸಿಮಿ. ಶಾಂಪೂ ಅಂಡ್ ಕಂಡೀಷನರ್ ಎರಡು ಕೂಡ ನಾನು ಟ್ರೆಸಿಮಿನೇ ಯೂಸ್ ಮಾಡೋದು. ಹೇಗ್ ಯೂಸ್ ಮಾಡೋದು ಅಂದ್ರೆ, ಶಾಂಪೂ ಎಲ್ಲ ಆದ್ಮೇಲೆ ಎಕ್ಸಸ್ ನೀರ್ ಇರುತ್ತಲ್ಲ, ಆ ನೀರ್ನೆಲ್ಲ ಫುಲ್ಲು ಈ ತರ ಸ್ಕ್ವೀಸ್ ಮಾಡಿ ನೀರೆಲ್ಲ ಆಚೆ ತೆಗಿಬೇಕು. 70 to 80% ನೀರ್ ಆಚೆ ಹೋದ್ಮೇಲೆ ನೀವು ಅದೇನ್ ಶಾಂಪೂ ಇರುತ್ತೆ, ಕಂಡೀಷನರ್ ಇರುತ್ತೆ, ಆ ಕಂಡೀಷನರ್ನ ನೀವು ಹಾಕೊಂಡು ಸ್ವಲ್ಪ ಹೊತ್ತು 5 to 10 minutes ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು. ಟಿಪ್ ನಂಬರ್ 6 ಬಂದು, ಕೂದಲು ಡ್ಯಾಮೇಜ್ ಆಗ್ಬಾರ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಟವಲ್ ಅಲ್ಲಿ ರಬ್ ಮಾಡಕ್ ಹೋಗ್ಬಾರ್ದು. ರಬ್ ಮಾಡೋದು ಜಸ್ಟ್ ಮೇಲೆ ಸ್ಕ್ವೀಸ್ ಮಾಡ್ಬೇಕಷ್ಟೇ ಹೊರತು ಸ್ಕಾಲ್ಪ್ಗೆ ರಬ್ ಮಾಡಕ್ ಹೋಗ್ಬಾರ್ದು ಜಾಸ್ತಿ. ಸ್ವಲ್ಪ ಲೈಟ್ ಆಗಿ ಈ ತರ ಮಾಡೋದ್ರಿಂದ ಏನೂ ಆಗಲ್ಲ, ಬಟ್ ತುಂಬಾ ರಫ್ ಆಗಿ ರಬ್ ಮಾಡಕ್ ಹೋಗ್ಬಾರ್ದು, ಅವಾಗ ಕೂದಲು ಡ್ಯಾಮೇಜ್ ಆಗುತ್ತೆ. ನ್ಯಾಚುರಲ್ ಆಗಿ ಹೇರ್ಗೆ ಗಾಳಿಗೆ ನೀವು ಒಣಸ್ಕೊಂಡು ಆಮೇಲೆ ಕೂಮ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಬೌನ್ಸಿ ಆಗಿ ಕಾಣುತ್ತೆ. ಸೊ ಟಿಪ್ ನಂಬರ್ 7 ಬಂದು, ಒಂದು ಒಳ್ಳೆ ಹೇರ್ ಮಾಸ್ಕ್ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಒಂದ್ ಬೌಲಿಗೆ ಫುಲ್ಲು ನೀರ್ನ ಕುದಿಯಕ್ ಇಡಿ, ಫುಲ್ ಬಾಯ್ಲ್ ಆಗ್ಲಿ. ಬಾಯ್ಲ್ ಆದ್ಮೇಲೆ ಫ್ಲಾಕ್ಸ್ ಸೀಡ್ಸ್ ಬರುತ್ತಲ್ಲ, ಫ್ಲಾಕ್ಸ್ ಸೀಡ್ಸ್ 1 2 to 3 tablespoon ಹಾಕಿ ಚೆನ್ನಾಗಿ ಕುದಿಸಿ, ಬಾಯ್ಲ್ ಆದ್ಮೇಲೆ ಅದೊಂದು ಗಟ್ಟಿ ಪೇಸ್ಟ್ ತರ ಆಗುತ್ತೆ. ಆ ಟೈಮಲ್ಲಿ ತೆಗೆದ್ಬಿಟ್ಟು ನೀರ್ ಏನ್ ಬರುತ್ತೆ ಅದನ್ನ ಮಾತ್ರ ಸೋಸ್ಕೊಳ್ಳಿ. ಸೋಸ್ಕೊಂಡ್ ಆದ್ಮೇಲೆ ಆ ಲಿಕ್ವಿಡ್ ಏನಿರುತ್ತೆ, ಆ ಲಿಕ್ವಿಡ್ಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತೆ 1 tablespoon ಕೊಕೊನಟ್ ಆಯಿಲ್ ಹಾಕಿ ಕೂದಲು ಫುಲ್ ಅಪ್ಲೈ ಮಾಡಿ 1 to 2 hours ಬಿಟ್ಮೇಲೆ ಹೇರ್ ವಾಶ್ ಮಾಡಿ. ಅಂಡ್ ಇದು ನಿಮ್ಗೆ ಒಂದೇ ವಾಶ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬೌನ್ಸಿ ಅಂಡ್ ನ್ಯಾಚುರಲ್ ಶೈನಿಂಗ್ ಹೊಡಿಯುತ್ತೆ ಕೂದಲು ಅಂತ ನಿಮ್ಗೆ ಒಂದೇ ವಾಶ್ ಅಲ್ಲಿ ಗೊತ್ತಾಗುತ್ತೆ. ಟ್ರೈ ಮಾಡಿ. ನೋಡಿದ್ರಲ್ಲ ಗೈಸ್, ಇದೇ ನನ್ನ ಹೇರ್ ಕೇರ್ ಟಿಪ್ಸ್. ಇದ್ರ ಮೇಲೆ ನಾನು ಏನು ಕೂಡ ಫಾಲೋ ಮಾಡಲ್ಲ, ಇದನ್ನೇ ನಾನು ಫಾಲೋ ಮಾಡೋದು. ಐ ಹೋಪ್ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಏನಾದ್ರು ಡೌಟ್ ಇದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಅಂಡ್ ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.